ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಲುಬೆ ಶ್ರಮೆಯಿಂದ ನಮಗೆ ಅಪಾರ ಪ್ರಮಾಣದ ಲಾಭಗಳನ್ನು ಬಿಡುಗಡೆ ಮಾಡಿರಲಾಗಿ ಆತನ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ದೊರೆಯಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ಶ್ರಮೆಯ ಲಾಭಗಳನ್ನು ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಓದಿಕೊಳ್ಳುವಂಥ ದೇವರ ವಾಕ್ಯದ ಭಾಗ 2 ಕೊರಿಂಥ 9 ಮತ್ತು 10ನೇ ವಚನಗಳು. ಅದರಲ್ಲಿ 9ನೇ ಅಧ್ಯಾಯ 2ನೇ ಅಧ್ಯಾಯದ 9ನೇ ವಚನದ ಕೊನೆ ಭಾಗವನ್ನು ಮತ್ತು 10ನೇ ವಚನವನ್ನು ಪೂರ್ತಿಯಾಗಿ ಓದಿಕೊಳ್ಳೋಣ. ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು. 10ನೇ ವಚನ, ಸಮಸ್ತವು ಯಾವನಿಗೋಸ್ಕರವೂ ಯಾವನಿಂದಲೂ ಉಂಟಾಯಿತೋ ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. ಈ ವಾಕ್ಯಗಳನ್ನ ಧ್ಯಾನಿಸೋದಕ್ಕಾಗಿ ದೇವರಾತ್ಮ ತಾನೇ ನಮಗೆ ಬೋಧಿಸಿ ನಮ್ಮನ್ನು ಬಲಪಡಿಸಲಿ. ದೇವರು ನಮಗೆ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಿ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ನಾವು 9ನೇ ವಚನದಲ್ಲಿ ಓದಿದಂಥ ಈ ವಿಷಯದಲ್ಲಿ ಹೀಗೆ ಓದಿದ್ದೇವೆ: ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು. ಪಕ್ಷಪಾತವಿಲ್ಲದ ದೇವರು, ತಾರತಮ್ಯವಿಲ್ಲದ ದೇವರು. ಆತನು ಲೋಕದ ಸಕಲ ಜನರನ್ನ ಆತನು ಪರಿಗಣಿಸಿ ಅವರನ್ನು ಗಣನೆಗೆ ತೆಗೆದುಕೊಂಡು ಎಲ್ಲರಿಗೋಸ್ಕರ ಆತನು ಮರಣವನ್ನು ಅನುಭವಿಸಿದ್ದಾನೆ. ದೇವರ ಕೃಪೆಯಿಂದ ಯೇಸು ಕ್ರಿಸ್ತನು ಎಲ್ಲರಿಗೋಸ್ಕರ. ಕಾರಣ ನಾಳೆ ಒಂದು ದಿವಸ, ಅಂದರೆ ನ್ಯಾಯ ವಿಚಾರಣೆಯ ದಿನದಂದು ಯಾರೊಬ್ಬರು ಆತನ ಮೇಲೆ ದೂರ ಹೇಳುವುದಕ್ಕೆ ಸಾಧ್ಯವಿಲ್ಲ. ನೀನು ಲೋಕದ ಕೆಲವು ಭಾಗದ ಜನರಿಗಾಗಿ ಮಾತ್ರವೇ ನೀನು ಮರಣವನ್ನು ಅನುಭವಿಸಿದೆ, ನಮಗಾಗಿ ನೀನು ಮರಣ ಅನುಭವಿಸಲಿಲ್ಲ ಎಂಬುದಾಗಿ ಯಾರೊಬ್ಬರು ಆತನ ಮೇಲೆ ದೂರ ಹೇಳುವುದಕ್ಕೆ ಸಾಧ್ಯವಿಲ್ಲ. ಎಲ್ಲರಿಗಾಗಿ ಆತನು ಮರಣವನ್ನು ಅನುಭವಿಸಿದ್ದಾನೆ. ಎಲ್ಲರ ಪಾಪವನ್ನು ಹೊತ್ತಿದ್ದಾನೆ. ಎಲ್ಲರಿಗಾಗಿ ಶ್ರಮೆ ಅನುಭವಿಸಿದ್ದಾನೆ. ಎಲ್ಲರ ಪಾಡುಗಳನ್ನ ಆತನು ಅನುಭವಿಸಿದ್ದಾನೆ. ಎಲ್ಲರಿಗಾಗಿ ರಕ್ತ ಸುರಿಸಿದ್ದಾನೆ. ಎಲ್ಲರನ್ನೂ ಆತನು ಕ್ಷಮಿಸಿದ್ದಾನೆ. ಎಲ್ಲರಿಗಾಗಿ ಸತ್ತು ಆತನು ಜೀವದಿಂದ ಎದ್ದು ಬಂದಿದ್ದಾನೆ. ಆದರೆ ಯಾರಿಗೆ ಇದರ ಲಾಭ? ನಂಬುವವರಿಗೆ. ಈತ ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿ ನಂಬಿದವರಿಗೆ ಕೃಪಾಧಾರವಾಗಬೇಕೆಂದು ಈತನನ್ನು ನಮ್ಮ ಮುಂದೆ ಇಟ್ಟನು. ದೇವರು ರಕ್ತ ಸುರಿಸುತ್ತಿರುವ ಯೇಸುವನ್ನು ನಮ್ಮ ಮುಂದೆ ಇಟ್ಟ. ಯಾರು ನಂಬ್ತಾರೋ ಅವರಿಗೆ ಆತನು ಕೃಪಾಧಾರ. ಹಾಗಾದರೆ ಯೇಸುಕ್ರಿಸ್ತನ ಈ ಶಿಲುಬೆ ಶ್ರಮೆಯ ಲಾಭ ಯಾರಿಗೆ? ನಂಬುವವರಿಗೆ. ಕೇಳಿಯೋದನ್ನು ಅಲಕ್ಷಿಸುವವರು, ಕೇಳಿಯೋದನ್ನು ತಿರಸ್ಕರಿಸುವವರು, ಕೇಳಿಯೋ ಅವಿಧೇಯರಾಗುವವರು, ಕೇಳಿಯು ಅದರ ಮೇಲೆ ನಕಾರಾತ್ಮಕ ಭಾವವನ್ನು ತೋರುವವರು, ಇವರಿಗೆ ಇದರ ಆಗುವುದಕ್ಕೆ ಸಾಧ್ಯವಿಲ್ಲ. ದೇವರು ನಮಗಾಗಿ ಯಾವ ರಕ್ಷಣಾ ಕಾರ್ಯವನ್ನು ತನ್ನ ಮಗನ ಮುಖಾಂತರ ಕಲ್ವಾರಿ ಶಿಲುಬೆಯಲ್ಲಿ ಮಾಡಿದ್ನೋ ಅದನ್ನು ನಾವು ನಂಬಿ ಅದನ್ನು ಅಂಗೀಕರಿಸಿ ದೇವರನ್ನು ಸನ್ಮಾನಿಸಬೇಕು. ಆಗ ನಮಗದ ಆಶೀರ್ವಾದ. ಮುಂದುವರೆದ 10ನೇ ವಚನಕ್ಕೆ ನಾವು ಬರುವಾಗ, ಸಮಸ್ತವು ಯಾವನಿಗೋಸ್ಕರವೂ ಯಾವನಿಂದಲೂ ಉಂಟಾಯಿತು ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ. ಅಂದರೆ ಯೇಸು ಕ್ರಿಸ್ತನಿಗಾಗಿ ಸಮಸ್ತ ಉಂಟಾಗಿದೆ, ಆತನಿಂದಲೇ ಅದು ಉಂಟಾಗಿದೆ. ಆತನು ಬಹುಮಂದಿ ಪುತ್ರರನ್ನಂದ್ರೆ ನಮ್ಮನ್ನ ಪ್ರಭಾವಕ್ಕೆ ಸೇರಿಸುವಲ್ಲಿ. ಇಲ್ಲಿ ಯೇಸು ಕ್ರಿಸ್ತನ ಕುರಿತು ಓದುವಂತಹ ಕೆಲವು ಮಾತುಗಳಿದೆ. ಅದು ಆತನನ್ನ ಇಲ್ಲಿ ರಕ್ಷಣಾಕರ್ತನೆಂಬುದಾಗಿ ಬರೆದದೆ. ಸರಿ, ನಮ್ಮನ್ನ ಪ್ರಭಾವಕ್ಕೆ ಸೇರಿಸುವಂಥದ್ದು ದೇವರ ಒಂದು ದೊಡ್ಡ ಒಂದು ಪ್ರಯತ್ನ. ನಮ್ಮನ್ನು ದೇವರಲ್ಲಿ ಸೇರಿಸುವಂಥದ್ದು, ನಮ್ಮನ್ನು ಶುದ್ಧರನ್ನಾಗಿ ಮಾಡುವಂಥದ್ದು, ಹೀಗೆ ಅನೇಕ ಸಂಗತಿಗಳು ಇರುವಲ್ಲಿ ಮತ್ತೊಂದು ವಿಷಯ ಇಲ್ಲಿ ಹೇಳ್ತದೆ, ನಮ್ಮನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ. ಅಂದರೆ ನಮಗೆ ಮಹಿಮೆ, ಗೌರವಾನ್ವಿತ ಸ್ಥಾನ, ಪದವಿ, ನಿತ್ಯ ಪ್ರಭಾವ, ನಿತ್ಯ ಮಹಿಮೆ, ಹೀಗೆ ನಮ್ಮನ್ನು ಗೌರವಿಸುವ ದೇವರು ನಮಗೆ ಅನೇಕ ಸ್ಥಾನಮಾನಗಳನ್ನ ತನ್ನಲ್ಲೇ ಅನುಗ್ರಹಿಸಿದ್ದಾನೆ. ಹಾಗಾದರೆ ಈ ಲಾಭ ನಮಗುಂಟಾಗುವಂತೆ ಸಕಲವನ್ನು ಸೃಷ್ಟಿಸಿದ ದೇವರು ತನ್ನ ಮಗನ ಮುಖಾಂತರ ನಮಗೆ ಆ ಗೌರವಾನ್ವಿತ ಪದವಿಯನ್ನು ಕೊಡುವುದಕ್ಕಾಗಿ, ಆ ಪದವಿಯನ್ನು ನೇಮಿಸಿ ನಮ್ಮನ್ನಲ್ಲಿ ಸೇರಿಸುವುದಕ್ಕಾಗಿ ಆತನು ಪ್ರಯತ್ನಿಸ್ತಿರುವಲ್ಲಿ
ಹಾಗಾದರೆ ಆ ಪದವಿ ನಮಗೆ ಮೊದಲು ಇರಲಿಲ್ವೋ ಎಂಬಂಥ ಪ್ರಶ್ನೆಗೆ ನಾವು ಕೇಳಿಕೊಂಡ್ರೆ ನಾವು ಅದನ್ನು ಕಳಕೊಂಡವರು, ಇದು ನಮಗೆ ಗೊತ್ತಾಗಬೇಕು. ಹಾಗಾದರೆ ಮನುಷ್ಯನಿಗೆ ಯಾವ ಸ್ಥಾನಮಾನವಿತ್ತು, ಏನನ್ನು ಕಳಕೊಂಡನು, ಹಾಗಾದರೆ ಆತನು ನಾವು ಕಳಕೊಂಡ ಸ್ಥಿತಿಯಿಂದ ನಮ್ಮನ್ನು ರೂಪಾಂತರಪಡಿಸಿ ನಮಗೆ ದೇವರು ಮೊದಲು ಕೊಟ್ಟಿದ್ದ ಸ್ಥಾನಕ್ಕೆ ಸೇರಿಸುವ ಪ್ರಯತ್ನವೇ ಯೇಸುಕ್ರಿಸ್ತನ ಕಲ್ವಾರಿ ಶಿಲುಬೆಯ ರಕ್ಷಣಾ ಕಾರ್ಯ. ಇದು ನಮಗೆ ಅರ್ಥವಾಗಬೇಕು. ಇಲ್ಲಿ ನಾವು ಕೆಲವೊಂದು ವಾಕ್ಯವನ್ನು ಗಮನಿಸಬೇಕಾಗ್ತದೆ. ದೇವರು ನಮ್ಮನ್ನು ಉಂಟು ಮಾಡಿದಾಗ ಈ ವಾಕ್ಯಗಳು ಯೇಸುಕ್ರಿಸ್ತನಿಗೆ ಬಹಳ ಅನ್ವಯವಾಗುವಂಥ ವಾಕ್ಯವು, ಅದೇ ವೇಳೆಯಲ್ಲಿ ಮನುಷ್ಯರಿಗೂ ಅನ್ವಯವಾಗುವಂಥ ವಾಕ್ಯವು. ಇಲ್ಲಿ ಕೀರ್ತನೆಗಳ ಪುಸ್ತಕ 8ನೇ ಅಧ್ಯಾಯ 5ನೇ ವಚನ, ಕೀರ್ತನೆ 8:5 ಹೀಗೆ ಹೇಳ್ತದೆ, ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ. ಮುಂದೆ ಹೇಳ್ತದೆ, ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ. ಹಾಗಾದರೆ ಪ್ರಭಾವ ಮಾನವನ್ನ ದೇವರು ಮನುಷ್ಯನ ಮೇಲೆ ಕಿರೀಟವಾಗಿ ಇಟ್ಟಿದ್ದಾನೆ. ಅದೇ ವೇಳೆಯಲ್ಲಿ ಇನ್ನೊಂದು ವಚನ ಹೀಗೆ ಹೇಳ್ತದೆ, ಇದೇ ಕೀರ್ತನೆಗಳ ಪುಸ್ತಕ 89ನೇ ಅಧ್ಯಾಯ 39ನೇ ವಚನ, ಕೀರ್ತನೆಗಳು 89:39, ನೀನು ನಿನ್ನ ಸೇವಕನ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಭಂಗಪಡಿಸಿ ಅವನ ಕಿರೀಟವನ್ನು ನೆಲಕ್ಕೆ ಹಾಕಿ ಅಪವಿತ್ರ ಮಾಡಿದ್ದಿ. ಇದೇ ವೇಳೆಯಲ್ಲಿ ಮನುಷ್ಯನ ವಿಷಯ, ಇಲ್ಲಿ ಯೇಸುಕ್ರಿಸ್ತನ ವಿಷಯವೂ ಹೌದು, ಮನುಷ್ಯನ ವಿಷಯವೂ ಹೌದು. ಪ್ರಭಾವ ಮಾನವನ ಕಿರೀಟವಾಗಿ ಹೊಂದಿಕೊಂಡ ಮನುಷ್ಯನ ಕಿರೀಟ ಈಗ ನೆಲಕ್ಕೆ ಬಿದ್ದದೆ, ಅದು ಅಪವಿತ್ರ ಆಗಿದೆ. ಇಲ್ಲಿ ನಮಗೆ ಇನ್ನೊಂದು ವಿಷಯ ಸ್ಪಷ್ಟವಾಗಬೇಕು. ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ ಆತನನ್ನು ಆಶೀರ್ವದಿಸಿ ಎಲ್ಲವುಗಳ ಮೇಲೆ ದೊರೆತನ ಮಾಡುವಂತೆ ಅವನಿಗೆ ಅಧಿಕಾರವನ್ನು ಭೂಮಿ ಮೇಲೆ ಕೊಟ್ಟ. ಆದರೆ ಮನುಷ್ಯನು ಸೈತಾನನ ಶೋಧನೆಗೆ ಒಳಗಾಗಿ ಪಾಪ ಮಾಡಿ ಪಾಪಕ್ಕೆ ದಾಸನಾದ ಅದೇ ವೇಳೆಯಲ್ಲಿ ತನಗಿದ್ದ ಅಧಿಕಾರವನ್ನು ಸೈತಾನನ್ನು ಕಸಕೊಳ್ಳುವುದಕ್ಕೆ ಮನುಷ್ಯನು ಅವಕಾಶ ಕೊಟ್ಟಿದ್ದಾನೆ. ಇದರ ನಿಮಿತ್ತ ಮನುಷ್ಯನು ಅಂದಿನಿಂದ ಭೂಮಿ ಮೇಲೆ ಶಾಪಗ್ರಸ್ತನಾಗಿ ಜೀವಿಸುತ್ತಿದ್ದಾನೆ. ಒಂದು ವೇಳೆ ಹೇಳ್ಬಹುದು, ಬಹಳ ಅನುಕೂಲಸ್ಥರು ಹೇಳ್ಬೋದು, ನಾವು ಶ್ರೀಮಂತರು, ಸ್ಥಿತಿವಂತರು, ನಾನಾ ಇಹಲೋಕದ ಪದವಿಗಳಲ್ಲಿ ಸ್ಥಾನಮಾನ ಗಳಿಸಿದವರು, ಏನೇ ಆಗಿದ್ದರು, ಅಥವಾ ಕೆಲವರು ನಾವು ಬಹಳ ಹೀನ ಸ್ಥಿತಿಯಲ್ಲಿರುವವರು ಅಂತ ಹೇಳಿಕೊಳ್ಳುವರು ಇರ್ಬೋದು. ಏನೇ ಆಗಿದ್ದರು ಪಾಪ ಎಂಬುದಿರುವುದಾದರೆ ಶಪಿಸಲ್ಪಟ್ಟ ಜೀವಿತವೇ, ದೇವರು ಕೊಟ್ಟ ಕಿರೀಟವನ್ನ ಪ್ರಭಾವನ ಕಳಕೊಂಡ ಜೀವಿತವೇ. ನಮ್ಮ ಕಿರೀಟ ನೆಲಕ್ಕೆ ಬಿದ್ದು ಹಾಳಾದ ಜೀವಿತವೇ. ಹಾಗಾದ್ರೆ ಇದನ್ನ ತಿರುಗಿ ನಮಗೆ ಸಂಪಾದಿಸಿ ಕೊಡಬೇಕೆಂಬುದೇ ದೇವರ ಒಂದು ದೊಡ್ಡ ಪ್ರಯತ್ನ. ಪ್ರಭಾವವನ್ನು ನಾವು ಕಳಕೊಂಡಿದ್ದ ಪ್ರಭಾವನ ತಿರುಗಿ ನಮಗೆ ಕೊಡಬೇಕು. ಶಾಪದ ಬದುಕಿನಿಂದ ನಮ್ಮನ್ನು ಬಿಡಿಸಬೇಕು. ನಮಗಿರುವಂಥ ಅಧಿಕಾರಗಳನ್ನ ನಾವು ಬಳಸಬೇಕು. ಹಾಗಾಗಿ ನಾವು ಮತ್ತಾಯ ಸುವಾರ್ತೆ ಓದುವಾಗ ಅಥವಾ ಸುವಾರ್ತೆಗಳಲ್ಲಿ ನಾವು ವಿಶೇಷವಾಗಿ ಕಾಣುವಂಥದ್ದು ಯೇಸು ಅಧಿಕಾರವನ್ನು ಆತನು ಬಳಸ್ತಾನೆ. ವಿಶೇಷವಾಗಿ 9ನೇ ಅಧ್ಯಾಯಕ್ಕೆ ಬರುವಾಗ ಪಾಪದ ಮೇಲೆ ಅಧಿಕಾರ, ಈ ಲೋಕದ ಮೇಲೆ ಅಧಿಕಾರ, ಮರಣದ ಮೇಲೆ ಅಧಿಕಾರ, ರೋಗಗಳ ಮೇಲೆ ಅಧಿಕಾರ, ಕುರುಡುತನದ ಮೇಲೆ ಅಧಿಕಾರ, ದೆವ್ವಗಳ ಮೇಲೆ ಅಧಿಕಾರ, ಇದಕ್ಕೆ ಈ ಅಧ್ಯಾಯಕ್ಕೆ ಮೊದಲು ಬಿರುಗಾಳಿ ಅಥವಾ ಅಲೆಗಳ ಮೇಲೆ, ಆದರೆ ಸೃಷ್ಟಿಯ ಮೇಲೆ ಅಧಿಕಾರ. ಹೀಗೆ ಯೇಸು ಕ್ರಿಸ್ತನು ಮನುಷ್ಯನಿಗಿರುವಂಥ ನಾನಾ ಅಧಿಕಾರಗಳನ್ನು ಆತನು ತೋರಿಸ್ತಾನೆ. ಅದನ್ನು ನಮಗೆ ಕೊಡುವುದಕ್ಕೆ ಆತನು ಬಯಸಿದ್ದಾನೆ. ಈ ಕಾರಣದಿಂದ ಆತನು ಯೋಹಾನ 17ನೇ ಅಧ್ಯಾಯದ ಆ ಸುದೀರ್ಘ ವಿಜ್ಞಾಪನೆಯಲ್ಲಿ ಆತನ ತಂದೆಯಾದ ದೇವರ ಎದುರು ಹೇಳುವಂಥ ಮಾತನ್ನ ನಾವು ಗಮನಿಸಬೇಕು. ಏನಂತ ಬರ್ತದೆ 17ನೇ ಅಧ್ಯಾಯದ 1ನೇ ವಚನದಲ್ಲಿ, ತಂದೆಯೇ ಕಾಲ ಬಂದದೆ, ನಿನ್ನ ಮಗನನ್ನು ಮಹಿಮೆ ಪಡಿಸು, ಆಗ ಮಗನು ನಿನ್ನನ್ನು ಮಹಿಮೆ ಪಡಿಸುವುದಕ್ಕಾಗುವುದು. ಹಾಗಾದರೆ ಕಿರೀಟ ನೆಲಕ್ಕೆ ಬಿದ್ದು ಮಣ್ಣಾಗಿದೆಯಲ್ಲ, ಈಗ ತಿರುಗಿ ಆ ಕಿರೀಟ ಹಿಂದಕ್ಕೆ ಬರಲಿ. ಹೀಗೆ ಪ್ರಾರ್ಥಿಸಿದ ಯೇಸು ಮುಂದೆ 22ನೇ ವಚನದಲ್ಲಿ ನಮಗಾಗಿ ಬೇಡುವಾಗ ಈಗ ಆತನು ಹೀಗೆ ಹೇಳ್ತಾನೆ, ನಾವು ಒಂದಾಗಿರೋ ಪ್ರಕಾರ ಅವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರೋ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ಹಾಗಾದರೆ ನಾವು ಕಳಕೊಂಡಿದ್ದ ಮಹಿಮೆಯನ್ನ ಯೇಸು ನಮ್ಮ ಜೀವಿತದಲ್ಲಿ ತಿರುಗಿ ಆತನು ಪುನಃಸ್ಥಾಪಿಸಿ ಕೊಟ್ಟಿದ್ದಾನೆ. ನಿನಗೆ ನಿನ್ನ ಸ್ಥಾನಮಾನಗಳು, ನಿನ್ನ ಪದವಿಗಳು, ನಿನಗಿರುವಂಥ ಗೌರವಾನ್ವಿತ ಪದವಿಗಳು ಎಲ್ಲವನ್ನ ಆತನು ನಿನಗೆ ತಿರುಗಿ ಸಂಪಾದಿಸಿ ಕೊಡುವುದಕ್ಕಾಗಿ ಆತನು ಕಲ್ವಾರಿ ಶಿಲುಬೆಯಲ್ಲಿ ಶ್ರಮೆ ಪಟ್ಟಿದ್ದಾನೆ. ಹಾಗಾಗಿ ಇದನ್ನ ಅರಿತ ಭಕ್ತನು ಹೀಗೆ ಬರೀತಾನೆ, ರೋಮಪುರದವರಿಗೆ ಬರೆದ ಪತ್ರಿಕೆ
8ನೇ ಅಧ್ಯಾಯ 30ನೇ ವಚನದಲ್ಲಿ ಆತನು ಹೀಗೆ ಬರೀತಾನೆ. ಈಗ ಸುಸ್ಥಿತಿಗೆ ತಲುಪಿದ ದೇವಜನರ ವಿಷಯದಲ್ಲಿ ಆತನು ಹೀಗೆ ಬರೀತಾನೆ, ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನು ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ಸೈತಾನನ ದಬ್ಬಾಳಿಕೆಗೆ ಒಳಪಟ್ಟ ಜೀವಿತ ಈ ಜೀವಿತ ಅಲ್ಲ. ಈ ಲೋಕದ ಪಾಪದ ಬದುಕು, ಶಾಪದ ಬದುಕಿಗೆ ಒಳಗಾದ ಜೀವಿತ ಈ ಬದುಕು ಅಲ್ಲ. ಮಹಿಮಾ ಪದವಿಗೆ ಸೇರಿದವರು ಈಗ ಇವರು ಸೈತಾನನ ಮೇಲೆ ದೊರೆತನ ಮಾಡುವವರು, ಲೋಕದ ಸ್ಥಿತಿಗತಿಗಳ ಮೇಲೆ ದೊರೆತನ ಮಾಡುವವರು. ಯೇಸು ಕ್ರಿಸ್ತನು ಹೇಗೆ ದೆವ್ವ ದುರಾತ್ಮಗಳ ಮೇಲೆ, ನಾನಾ ಸಂಗತಿಗಳ ಮೇಲೆ ದೊರೆತನ ಮಾಡಿದ್ನು, ಆ ದೊರೆತನ ಮಾಡುವಂತ ಪದವಿಗೆ ಸೇರಿದವರು. ಕ್ರಿಸ್ತನು ಹೇಗೋ ಅಂಥವರಾಗಿ ಲೋಕದಲ್ಲಿ ಜೀವಿಸುವವರು, ಆತನೊಂದಿಗೆ ಸಿಂಹಾಸನದಲ್ಲಿ ಕೂತುಕೊಂಡವರು, ಅಧಿಕಾರ ನಡೆಸುವವರು, ಅರಸನ ಯಾಜಕನ ಅಭಿಷೇಕ ಹೊಂದಿ ಅರಸತನವನ್ನ ಯಾಜಕತನವನ್ನ ನಡೆಸುವವರು. ಪ್ರಿಯರೇ, ಬಹುಮಂದಿ ಪುತ್ರನ ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾಕರ್ತನ ಇದಕ್ಕಾಗಿ ಪ್ರಯಾಸ ಪಟ್ಟಿದ್ದಾನೆ. ನೀನು ಈ ಪ್ರಭಾವನ, ಮಾನವನ, ಮಹಿಮೆನ, ನೀನು ಕಳಕೊಂಡ ಕಿರೀಟವನ್ನು ತಿರುಗಿ ಪಡ್ಕೊಂಡು ದೇವರನ್ನು ಕೊಟ್ಟ ಅಧಿಕಾರ ಸ್ಥಾನದಲ್ಲಿ ನೀನು ಸೇರುವುದಕ್ಕೂ, ಆ ಸ್ಥಾನದಲ್ಲಿ ನಿಂತು ನೀನು ನಿಭಾಯಿಸಬೇಕಾದ ಜವಾಬ್ದಾರಿಯನ್ನು ಮಾಡುವುದಕ್ಕೆ ಕರ್ತನು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಈಗ ಆಗುವಂತೆ ಕರ್ತನು ನಿನ್ನನ್ನು ಬಲಪಡಿಸಲು ಇದರ ಕುರಿತಾದ ಹೆಚ್ಚೆಚ್ಚಾದ ಅರಿವು, ಜ್ಞಾನವನ್ನ, ವಿಶ್ವಾಸವನ್ನ, ಅಧಿಕಾರವನ್ನ, ಕರ್ತನು ಅಭಿಷೇಕವನ್ನು ನಿನಗೆ ಅನುಗ್ರಹಿಸಲಿ. ಪ್ರಾರ್ಥನೆ ಮಾಡೋಣ. ಕರ್ತನೆ, ನೀನು ನಮಗೆ ಕೊಟ್ಟಿದ್ದ ಪದವಿಯನ್ನ ನಾವು ಕಳಕೊಂಡಿದ್ದೇವೆ ಎಂಬುದಾಗಿ ನೀನು ಕಂಡು ವೇದನೆ ಪಟ್ಟು ಮನುಷ್ಯನಿಗೆ ಕೊಟ್ಟಿದ್ದ ಪ್ರಭಾವ, ಮಾನವನ್ನ ಕರ್ತನೆ ಅವನು ಕಳಕೊಂಡು ಅದನ್ನ ಮಣ್ಣು ಪಾಲಾಗಿದ್ದಾಗ ಯೇಸು ನೀನು ಭೂಮಿಗೆ ಬಂದು ಕರ್ತನೆ ನಮಗೆ ಆ ಪದವಿ ಸಿಕ್ಕುವಂತೆ ಮುಳ್ಳಿನ ಕಿರೀಟವನ್ನು ಧರಿಸಿದೆಯಲ್ಲಪ್ಪ. ಕರ್ತನೆ, ಈ ಪ್ರಿಯರನ್ನ ನೀನು ಆಶೀರ್ವದಿಸು. ಈ ದಿನ ಈ ವಾಕ್ಯದ ಅರಿವಿಗೆ ಇವರು ಬಂದು ಈ ಪ್ರಕಟಣೆಗಳನ್ನ ಪಡ್ಕೊಂಡು ಕರ್ತನೆ ಇನ್ನೂ ಸೈತಾನನಿಗೆ ದಾಸರಾಗಿರದೆ, ಈ ಲೋಕದ ಸ್ಥಿತಿಗತಿಗಳಿಗೆ ದಾಸರಾಗಿರದೆ ಕರ್ತನೆ ಇವರು ಜಯಶಾಲಿಗಳಾಗಿ ಜೀವಿಸೋದಕ್ಕೆ ಬೇಕಾದ ನಿನ್ನ ಮಹಾಕೃಪೆನವರ ಮೇಲೆ ಅನುಗ್ರಹಿಸು. ನೀನು ಹೇಗೆ ಭೂಮಿಯಲ್ಲಿದ್ದಾಗ ಕರ್ತನೆ ನಾನಾ ಸಂಗತಿಗಳ ಮೇಲೆ ಅಧಿಕಾರವನ್ನು ನಡೆಸಿದೆಯಲ್ಲ, ಪಾಪದ ಮೇಲೆ, ಲೋಕದ ಮೇಲೆ, ರೋಗಗಳ ಮೇಲೆ, ಮರಣದ ಮೇಲೆ, ಕುರುಡುತನದ ಮೇಲೆ, ದೆವ್ವಗಳ ಮೇಲೆ, ಸೃಷ್ಟಿಯ ಮೇಲೆ, ಹೀಗೆ ಅನೇಕ ಅಧಿಕಾರಗಳನ್ನ ತೋರ್ಪಡಿಸಿದ ದೇವರೇ ಕರ್ತನೆ, ನಾವು ಪ್ರಭಾವ ಸ್ಥಾನದಲ್ಲಿ ಸೇರಿ ದೇವರೇ ನೀನು ಈಗ ಇರುವಂತೆ ನಾವು ಈ ಲೋಕದಲ್ಲಿ ಇರುವವರಾಗಿ ಕರ್ತನೆ ನಿನ್ನ ಪುನರುತ್ಥಾನದಲ್ಲಿ ನಾವು ನಿನ್ನೊಂದಿಗೆ ಪರಲೋಕದಲ್ಲಿ ನಿನ್ನೊಂದಿಗೆ ಸಿಂಹಾಸನದಲ್ಲಿ ಆಸೀನರಾಗಿರುವವರಾಗಿ ಅಧಿಕಾರ ನಡೆಸುವಂತೆ, ಅರಸತನವನ್ನ, ಯಾಜಕತನವನ್ನ ನಡೆಸುವಂತ ಈ ಕೃಪೆಯಿಂದ ನಮ್ಮನ್ನು ತುಂಬಿಸು ಸ್ವಾಮಿ. ಇದರ ಕುರಿತು ದಿನದಿಂದ ದಿನಕ್ಕೆ ನಮಗೆ ಹೆಚ್ಚಾದ ಪ್ರಕಟಣೆಯನ್ನು ಅನುಗ್ರಹಿಸು. ನಮ್ಮನ್ನು ಕುಗ್ಗಿಸುವ ಪರಿಸ್ಥಿತಿಗಳನ್ನ ನಾವು ಜಯಿಸ್ಲಿಕ್ಕಾಗುವಂಥ, ಅವುಗಳನ್ನ ಕರ್ತನೆ ಅವುಗಳ ಮೇಲೆ ನಾವು ದೊರೆತನ ಮಾಡ್ಲಿಕ್ಕಾಗುವಂಥ ಕೃಪೆಯನ್ನು ನಮಗೆ ಅನುಗ್ರಹಿಸು. ಇದರಿಂದ ನಿನಗೆ ಹೆಚ್ಚಾಗಿ ಮಹಿಮೆಂಟಾಗಲಿ. ಈ ಪ್ರಿಯರನ್ನು ಹಾಗೆ ಆಶೀರ್ವದಿಸು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.